ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ d/dx ಆಫ್ cos ಸ್ಕ್ವೇರ್ ಆಫ್ cot ಇನ್ವರ್ಸ್ ರೂಟ್ ಓವರ್ 2 ಪ್ಲಸ್ ಎಕ್ಸ್ 2 ಮೈನಸ್ ಎಕ್ಸ್. ಫಸ್ಟ್ ಆಫ್ ಆಲ್ ನಾನು ಇದನ್ನು ಟೋಟಲ್ ಆಗಿ ಒಂದು ಟೀಟಾ ಅಂತ ಅಸ್ಯೂಮ್ ಮಾಡ್ತೀನಿ. ಆಯಿತಾ, ನಮಗೆ ಲಾಸ್ಟಿಗೆ ಇದೇ ಕ್ವೆಶನ್ ನಾನು ಹೇಗೆ ಅಸ್ಯೂಮ್ ಮಾಡಿದರೆ ಇದನ್ನು ಸಿಂಪ್ಲಿಫೈ ಮಾಡಿ ಇದನ್ನು ಕರೆಕ್ಟಾಗಿ ಆನ್ಸರ್ ಬರಿಬೋದು. ಇದರ ವ್ಯಾಲ್ಯೂ ಹುಡುಕ್ಬೇಕು ಇವಾಗ ನಾವು. ಫಸ್ಟ್ ಆಫ್ ಆಲ್ ಟೀಟಾ ಅಸ್ಯೂಮ್ ಮಾಡಿದ್ದು ನಾವು cot inverse of root over 2 plus x 2 minus x. Okay, cot theta equals to root over 2 plus x 2 minus x. Cot square theta equals to 2 plus x divided by 2 minus x. ಏಕೆಂದರೆ ನಾನು ಸ್ಕ್ವೇರ್ ರೂಟ್ ತೆಗೆದು ಇಲ್ಲಿ ಸ್ಕ್ವೇರ್ ಹಾಕಿದ್ದೇನೆ. ಆಯಿತಾ, ಇವಾಗ ನಮಗೆ ಇಲ್ಲಿ ಸ್ಕ್ವೇರ್ ಕಾಸ್ ಸ್ಕ್ವೇರಿನ ವ್ಯಾಲ್ಯೂ ಸಿಗಬೇಕು ಇನ್ ಟರ್ಮ್ಸ್ ಆಫ್ ಕಾಟ್. ಅಂದರೆ ಇವಾಗ ನಾವು ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಈಕ್ವಲ್ಸ್ ಟು ಕೋಸಿಕೆಂಟ್ ಸ್ಕ್ವೇರ್ ಟೀಟಾ ಅಂಥೇಳಿ ಒಂದು ಐಡೆಂಟಿಟಿ ಇದೆ. ಇದನ್ನು ನಾನು 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಅಂತ ಬರೀತೇನೆ. ಆಯಿತಾ, 1 ಡಿವೈಡೆಡ್ ಅಂತ ಬರ್ತಾನೆ 1 ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರ್ತಿದ್ದೇನೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಇದನ್ನು ಶಫಲ್ ಮಾಡಿದ ನಂತರ 1 ಮೈನಸ್ ಕಾಸ್ ಸ್ಕ್ವೇರ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಹೀಗೆ ಬರೆದ ನಂತರ ಇವಾಗ ನಾನು ಮತ್ತೆ ಶಫಲ್ ಮಾಡಿ ಇಲ್ಲಿ RHS LHSನಲ್ಲಿ ಕಾಸ್ ಸ್ಕ್ವೇರ್ ಇಡ್ತೇನೆ. ಎಲ್ಲ ರೈಟ್ ಹ್ಯಾಂಡ್ ಸೈಡ್ ತೆಗೆದುಕೊಂಡು ಹೋಗ್ತೀನಿ. ಇದಾಗುತ್ತೆ 1 ಮೈನಸ್ ಇದನ್ನು ಇಷ್ಟು ಈ ಕಡೆ ತೆಗೆದುಕೊಂಡು ಹೋದ ನಂತರ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಆಗುತ್ತೆ. ಇಲ್ಲಾಗುತ್ತೆ ಕಾಸ್ ಸ್ಕ್ವೇರ್ ಟೀಟಾ. ಇದನ್ನು ಈ ಸೈಡ್ನಲ್ಲಿ ತೆಗೆದುಕೊಂಡು ಹೋಗಿದ್ದೀನಿ, ಇದನ್ನು ಈ ಸೈಡ್ ತೆಗೆದುಕೊಂಡು ಹೋಗಿದ್ದೀನಿ. ಎಲ್ಸಿಎಂ ತಗೊಂಡ ನಂತರ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಟೀಟಾ. ಇದು ಕಾಟ್ ಸ್ಕ್ವೇರ್ ಟೀಟಾನ ನಂತರ ಇಲ್ಲಿಂದ ಮೈನಸ್ ಆಗುತ್ತೆ. ಇದೆರಡು ಮೈನಸ್ ಆದ ನಂತರ ಕಾಟ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಕಾಟ್ ಸ್ಕ್ವೇರಿಂದ ಒಂದು ವ್ಯಾಲ್ಯೂ ಇಲ್ಲಿ ಹುಡುಕಿದ್ವಿ. ಇದು ಫಸ್ಟ್ ಇಕ್ವೇಷನ್. ಇದೇ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇನೆ. 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್. ಇಲ್ಲಿ ಪ್ಲಸ್ 1 ಇದೆ. ಆಯಿತಾ, ಇದನ್ನು ಸಿಂಪ್ಲಿಫೈಡ್ ಮಾಡಿ ಬರೆದ್ರೆ 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ ಎಕ್ಸ್ ಪ್ಲಸ್ 2 ಮೈನಸ್ ಎಕ್ಸ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ 4 ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ ಅಂದ ನಂತರ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಸ್ಕ್ವೇರ್ ಟೀಟಾ. ನಮಗೆ ಇವಾಗ ಇದ್ರದ್ದು ಡಿಫ್ರೆನ್ಸಿಯೇಷನ್ ಮಾಡಿದರೆ ಇದು ಡಿಫ್ರೆನ್ಸಿಯೇಷನ್ ಮಾಡಿದರೆ ಎರಡು ಒಂದೇ. ಏಕೆಂದರೆ ನಾವು ಫಸ್ಟಿಗೆ ಹೇಳಿದ್ದೆ ಇದನ್ನು ಸಿಕ್ಕರೆ ಸಾಕು ನಮಗೆ ಅಂತ. ಸೊ ಇಲ್ಲಿ ಮಾಡ್ತಿದ್ದೇನೆ d/dx ಆಫ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ 4. ಇದನ್ನು ಹೀಗೆ ರಿವರ್ಸ್ ಹೊಡೆದಿದ್ದೇನೆ. ಎಕ್ಸ್ ಇದು ಫಸ್ಟ್ ಪೊಸಿಷನ್, 2 ಇದು ಕೆಡೆ ತಗೊಂಡಿದ್ದೀನಿ. ಅದ ನಂತರ d/dx ಆಫ್ ಇದು ಎಕ್ಸ್ ಬೈ 4 ಪ್ಲಸ್ ಇದು 2/4 ಆಗುತ್ತೆ. ಇದು 1/2 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಅ 0 ಪ್ಲಸ್ ಇದಾಗುತ್ತೆ 1 ಡಿವೈಡೆಡ್ ಬೈ 4. ಸೊ ಲಾಸ್ಟ್ ಆನ್ಸರ್ d/dx ಮಾಡಿದ ನಂತರ ಇದನ್ನು ಆನ್ಸರ್ ಏನು ಸಿಗೋದು 1/4 ಸಿಗುತ್ತೆ. 1/4 ಲಾಸ್ಟ್ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.